ದಸರಾ ಈ ಸರ್ತಿ ಯಾವ ತರ ಮಾಡೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ. ಅದಕ್ಕೆ ನಾವೆಲ್ಲ ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳು ಮತ್ತು ಎಲ್ಲ ಅಧಿಕಾರಿಗಳು ಸೇರಿದ್ವಿ. ವಿಜೃಂಭಣೆಯಿಂದ ಈ ಸರ್ತಿ ನಾವು ದಸರಾವನ್ನ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಸುಮಾರು ಹೆಚ್ಚು ಕಡಿಮೆ ಒಂದು 40 ರಿಂದ 50 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಖರ್ಚು ಮಾಡಿ ಈ ವಿಶ್ವವಿಖ್ಯಾತ ದಸರಾಗೆ ಸುಮಾರು 180 ವರ್ಷನೋ ಏನೋ ಇರಬೇಕು ಇತಿಹಾಸ. ಆ ದಸರಾವನ್ನ ಈ ಸರ್ತಿ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆದೇಶ ಮಾಡಿದ್ದಾರೆ. ಅದರ ಪ್ರಕಾರ ನಾವು ದಸರಾವನ್ನ ಆಚರಣೆ ಮಾಡೋ ಬರ್ತಿದ್ವಿ. ಉದ್ಘಾಟಕರು ಯಾರು ಸರ್ ಈ ಸರಿ? ಇನ್ನು ಈಗ ಆ ಅಧಿಕಾರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಡೀ ನಮ್ಮ ಎಲ್ಲ ಸಭೆಯಲ್ಲಿ ಸೇರಿದಂತವರೆಲ್ಲ ಕೊಟ್ಟಿದ್ದೀವಿ. ಯಾರು ಉದ್ಘಾಟಕರು ಅಂತ ಹೇಳಿ ಮುಖ್ಯಮಂತ್ರಿಗಳು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಆಮೇಲೆ ಹೆಸರನ್ನು ಸೂಚಿಸ್ತಾರೆ. ಇನ್ನು 2.5 ತಿಂಗಳ ಟೈಮ್ ಇದೆಯಲ್ಲ, ಅದಕ್ಕೇನೆ. ಕಳೆದ ಬಾರಿ ಸ್ತಬ್ಧ ಚಿತ್ರಗಳನ್ನ ಗ್ಯಾರಂಟಿಗಳು ಹಾಕಿದ್ರು ಸರ್, ಈ ಸರಿ ಸ್ತಬ್ಧ ಚಿತ್ರಗಳದ್ದು ಏನಾದ್ರು ಪ್ರಸ್ತಾಪ ಆಯ್ತಾ ಸರ್? ಸ್ತಬ್ಧ ಚಿತ್ರಗಳು ಒಂದೊಂದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ 4-5 ಇರಬಾರ್ದು ಅಂತ ತೀರ್ಮಾನ ಆಗಿದೆ. ಮತ್ತೆ ರಿಪೀಟ್ ಆಗಬಾರ್ದು ಅಂತ ಹೇಳಿ ಹೊಸ ಸ್ತಬ್ಧ ಚಿತ್ರಗಳು ಮತ್ತೆ ಜನಪರವಾದ ಸ್ತಬ್ಧ ಚಿತ್ರಗಳು ಮತ್ತೆ ನಮ್ಮ ಮೈಸೂರು ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಸ್ತಬ್ಧ ಚಿತ್ರಗಳಿಗೆ ಪ್ರಮುಖ ಆದ್ಯತೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಸರ್, ಇನ್ನೊಂದು ನೀವು ಉಸ್ತುವಾರಿ ಇರುವಂತಹ ಜಿಲ್ಲೆಯಲ್ಲಿ ರಾಜಕಾರಣ ಜೋರಾಗಿ ನಡೀತಾ ಇದೆ. ನಿಮ್ಮ ವಿರುದ್ಧನೂ ಮಾತಾಡ್ತಾ ಇದ್ದಾರೆ, ಪರನೂ ಮಾತಾಡ್ತಾ ಇದ್ದಾರೆ. ನೀವೇನೋ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಮಾಡ್ತಾ ಇದ್ದೀರಾ ಅಂತ ಹೌದಾ? ಯಾವ ಎಲ್ರ ಕಣ್ಣಿಗೂ ತಿನ್ನಕ್ಕೂ ಬೆಣ್ಣೆನೆ ಕೊಡೋದು. ನಮ್ಗೆ ಸುಣ್ಣ ಇಟ್ಟು ಯಾವತ್ತು ಅಭ್ಯಾಸ ಇಲ್ಲ, ಅದ್ರ ಬಗ್ಗೆ ನಂಬಿಕೆನೂ ಇಲ್ಲ. ಕೆಲವು ಸರ್ತಿ ಈಗ ಒಂದೇ ಮನೆಯಲ್ಲಿರೋರೇ ಜಗಳ ಆಡ್ಕೋತಾರ ಅಣ್ತಮ್ಗಳು. ಅದೇ ತರ ನಾವಿರೋರೆಲ್ಲ ಒಂದೇ ಪಕ್ಷದವರು, ಸ್ವಂತ ಅಭಿಪ್ರಾಯಗಳು ಹೇಳುವಂತಹ ಸ್ವತಂತ್ರ ನಮ್ಮ ಪಕ್ಷದಲ್ಲಿದೆ. ಅದೇ ತರ ಭಿನ್ನಾಭಿಪ್ರಾಯಗಳಿರ್ತವೆ. ಅದೇನು ಸಮಸ್ಯೆಗಳಿದ್ರು ಕೂತು ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಗೊತ್ತಿಲ್ಲ, ಅದು ರಾಜಣ್ಣವ್ರನ್ನೇ ಕೇಳ್ಬೇಕಪ್ಪ. ಯಾವ ಕ್ರಾಂತಿನೋ ಏನಲ್ಲ. ಎಲ್ಲರೂ ನಾವು 224 ಜನ ಶಾಸಕರುಗಳು ಯಾರಿದ್ದೀವಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ 70 ಜನ ಏನಿದ್ವಿ, ನಾವೆಲ್ಲಾನು ಆಪ್ತರೆ. ನಾವೆಲ್ಲರೂ ವಿ ಆರ್ ಆಲ್ ದ ಫ್ಯಾಮಿಲಿ. ಬಟ್ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನೀವು ರಾಜಣ್ಣವ್ರನ್ನೇ ಕೇಳ್ಬೇಕು. ನನ್ಗೆ ಅರ್ಥನೇ ಆಗಿಲ್ಲ. ಯಾರು ಗೊತ್ತಿಲ್ಲ, ಅದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ರಾಜ್ಯ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು, ಇನ್ನೊಂದು ಅಧಿಕಾರ ಯಾರಾಗಬೇಕು, ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಈಗ ತಕ್ಷಣಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಆ ಸ್ಥಾನ ಅಬಾಧಿತ, ಅದು ನಡ್ಕೊಂಡು ಹೋಗ್ತಾ ಇದೆ. ಮುಂದೆ ಏನಾದ್ರೂ ಚೇಂಜಸ್ ಆದ್ರೆ ಹೈಕಮಾಂಡ್ ಮಾಡ್ಬೇಕು ಅಷ್ಟೇ. ಸಮಾಧಾನ ಮಾಡ್ಲಿಕ್ಕೆ ಅವರ ಸಮಸ್ಯೆ ಕೇಳಲಿಕ್ಕೆ ಹೈಕಮಾಂಡ್ ಸುರ್ಜೇವಾಲ ಬರ್ತಾ ಇದ್ದಾರೆ 30ನೇ ತಾರೀಕು. ಮುಖ್ಯಮಂತ್ರಿಗಳೇ ಹ್ಯಾಂಡಲ್ ಮಾಡಬೇಕಾಗಿರೋದು. ಇಲ್ಲ ತಮ್ಮ ಭಾವನೆ ತಪ್ಪು. ಯಾವುದೇ MLAಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಮಾನ್ಯ ಸುರ್ಜೇವಾಲ ಅವರು ಬರ್ತಾ ಇಲ್ಲ. ರಾಜ್ಯದಲ್ಲಿ ಇರುವಂತಹ ಕಮಿಟಿಗಳಿದಾವಲ್ಲ, ಡೈರೆಕ್ಟರ್ಸ್, ಆ ಡೈರೆಕ್ಟರ್ ಯಾರ್ಯಾರನ್ನ ಮಾಡಬೇಕು ಅಂತ, ಅದರ ಜೊತೆಗೆ ಬೋರ್ಡ್ಗಳು ಮಾಡಬೇಕು ಅಂತ ಬರ್ತಾ ಇರೋದು. ಯಾವುದೇ MLAಗಳನ್ನ ಸಮಾಧಾನ ಮಾಡಕ್ಕಾಗ್ಲಿ, ಮಂತ್ರಿಗಳನ್ನ ಸಮಾಧಾನ ಮಾಡಕ್ಕಾಗ್ಲಿ ಸುರ್ಜೇವಾಲ ಅವರು ಬರ್ತಾ ಇಲ್ಲ. ಇಟ್ಸ್ ರಾಂಗ್. ಇಲ್ಲ ವರಿಷ್ಠರು MLA ಅಹವಾಲ್ ಕೇಳೋದಕ್ಕೂ ಸಮಸ್ಯೆ ಬಗೆಹರ ಮಾಡೋದಕ್ಕೆ ಮತ್ತೆ ಹೈಕಮಾಂಡ್ ಇರೋದು ಏನಕ್ಕೆ? ಹೈಕಮಾಂಡ್ ಇರೋದು ಅದಕ್ಕೇನೆ ಅಲ್ಲ. ತಾವೇನೋ ಸಮಸ್ಯೆ ಪರಿಹಾರ ಮಾಡ್ಬೇಕು ಅಂದಲ್ಲ, ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಹೈಕಮಾಂಡ್ ಹತ್ರ ದೂರ ಹೋಗಿ ಯಾರು ಹೇಳಿಲ್ಲ ಅಂತ ನಮ್ಗೇನು ಸ್ಥಿತಿ ಬಂದಿಲ್ಲ. ಮಾನ್ಯ ಸುರ್ಜೇವಾಲ ಅವರು ಯಾರು ನಮ್ಮ 4 MLCಗಳಿದಾವೆ, ಮತ್ತೆ ಬೋರ್ಡ್ ಅಧ್ಯಕ್ಷಗಳ ಸ್ಥಾನಗಳು ಖಾಲಿ ಇದಾವೆ, ಡೈರೆಕ್ಟರ್ಸ್ ಖಾಲಿ ಇದಾವೆ. ಅದು ಬಿಟ್ಟು ಮತ್ತೆ ಯಾರ್ದಾದ್ರೂ ಅವ್ರದ್ದು ವೈಯಕ್ತಿಕ ಸಲಹೆಗಳೇನಾದ್ರೂ ಇದ್ರೆ ಮಿನಿಸ್ಟರ್ಗಳದ್ದು MLAಗಳು ಅದನ್ನ ಕೇಳಕ್ ಬರ್ತಾ ಇದಾರೆ. ಆದ್ರೆ ತಾವು ಹೇಳಿದಂಗೆ ಯಾವ್ದು ಸಮಸ್ಯೆ ಪರಿಹಾರ ಮಾಡಕ್ಕೆ ಏನ್ ಬರ್ತಾ ಇಲ್ಲ. ಹಿರಿಯ ಶಾಸಕರು ಬಹಿರಂಗವಾಗಿ ಹೇಳಿದ್ದಾರೆ ಸರ್, ಕಾರ್ಯವೈಖರಿ ಸರಿ ಇಲ್ಲ, ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸಚಿವರು ಅಂತ. ನಿಮ್ ಜಿಲ್ಲೆದ ಸಮಸ್ಯೆ ಇಲ್ಲ ನೋಡಿ, ಈಗ ಅದು ಅವರವರ ಅಭಿಪ್ರಾಯ. ನಾನು ಶಾಸಕರು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಆದ್ರೆ ಎಲ್ಲಾ ಸಚಿವರದ್ದು ಕರ್ತವ್ಯ ಎಲ್ಲ ಶಾಸಕರುಗಳಿಗೆ ಸಿಗುವಂತಾಗಬೇಕು. ಶಾಸಕರುಗಳು ಏನೇನು ಸಮಸ್ಯೆಗಳು ಅವರ ಕ್ಷೇತ್ರಗಳಲ್ಲಿ ಇರ್ತದೆ, ಆ ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥದ್ದು ಮಾನ್ಯ ಸಚಿವರುಗಳ ಆದ್ಯ ಕರ್ತವ್ಯ. ಇದಂತೂ ಕಂಪಲ್ಸರಿ.
ವಿಫಲ ಏನಾಗಿಲ್ಲ, ಕೆಲವು ಸರಿ ಸಿಗದೆ ಇರ್ಬೋದು, ಸರಿ ಮಾಡ್ಕೋತಾರೆ. ಈಗ ಇದು ಆಂತರಿಕ ಪ್ರಜಾಪ್ರಭುತ್ವ ಇರೋದು ನಮ್ಮ ಪಕ್ಷದಲ್ಲಿ. ಸೊ ಕ್ವಶನ್ ಮಾಡೋ ಅಂತ ಎಲ್ಲರಿಗೂ ಇರ್ತದೆ. ಅದನ್ನ ಸರಿ ಮಾಡ್ಕೊಂಡು ಹೋಗುವಂತ ಕೆಲಸ ಸರ್ಕಾರ ಮತ್ತೆ ನಾವು ಎಲ್ಲ ಸಚಿವರು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.